God loves you, my friend. ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. His love is amazing. ಆತನ ಪ್ರೀತಿ ಆಶ್ಚರ್ಯಕರವಾಗಿದೆ. He will never leave you nor forsake you. ಆತ ನಿಮ್ಮನ್ನು ಎಂದು ಮರೆತು ಹೋಗುವನಲ್ಲ, ಕೈ ಬಿಡುವುದಿಲ್ಲ. He will love you till the end. ಕೊನೆಯವರೆಗೂ ನಿಮ್ಮನ್ನು ಪ್ರೀತಿಸುತ್ತಾನೆ. Jesus says in John 15:9, ಯೇಸು ಹೇಳುತ್ತಾರೆ ಯೋಹಾನ 15:9, as God the Father has loved me, ತಂದೆಯಾದ ದೇವರು ನನ್ನನ್ನು ಪ್ರೀತಿಸಿದ ಹಾಗೆ so have I loved you. ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. I have loved you with the love of the Lord. ಕರ್ತನ ಪ್ರೀತಿಯಿಂದ ನಿಮ್ಮನ್ನು ನಾನು ಪ್ರೀತಿಸಿದ್ದೇನೆ. God's love. ದೇವರ ಪ್ರೀತಿ. Jesus is God in flesh. ಯೇಸು ಶರೀರದಲ್ಲಿ ಆತನು ದೇವರಾಗಿದ್ದಾನೆ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. He loves you. ನಿಮ್ಮನ್ನು ಪ್ರೀತಿಸುತ್ತಾನೆ. Never look at the problems that are surrounding you and say, God doesn't love me anymore. ಮತ್ತು ನಿಮ್ಮನ್ನು ಸುತ್ತುವರಿದ ಸಮಸ್ಯೆಗಳನ್ನು ನೋಡಿ ದೇವರು ನನ್ನನ್ನು ಪ್ರೀತಿಸುವುದಿಲ್ಲ ಎಂದು ಹೇಳಿಬೇಡಿರಿ. All things will work unto good. ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ಕೆಲಸ ಮಾಡುತ್ತವೆ. The problems you see today, it will not be there tomorrow. ಇಂದು ನೀವು ನೋಡುವ ಸಮಸ್ಯೆಗಳು ನಾಳೆ ನಿಮಗಾಗಿ ಇರುವುದಿಲ್ಲ. But God's love is there for you today and tomorrow. ದೇವರ ಪ್ರೀತಿ ಇಂದು ಮತ್ತು ನಾಳೆಯೂ ಕೂಡ ಇರುವಂತದ್ದಾಗಿದೆ. It is His love which turns all your sorrows into joy. ಈ ಪ್ರೀತಿಯ ಮೂಲಕ ನಿಮ್ಮ ಎಲ್ಲ ದುಃಖ ಆನಂದವಾಗಿ ಆತನು ಮಾರ್ಪಡಿಸುತ್ತಾನೆ. Trust in the love of Jesus. ಯೇಸುವಿನ ಪ್ರೀತಿಯಲ್ಲಿ ಭರವಸೆ ಇಡಿರಿ. What is the love that God has for you? ನಿಮಗಾಗಿ ದೇವರು ಇಟ್ಟಿರುವ ಪ್ರೀತಿ ಯಾವುದು? Firstly, He was crucified on the cross because of His love for you. ಮೊದಲನೇದಾಗಿ ಆತನ ಪ್ರೀತಿಯ ಕಾರಣದಿಂದ ತನ್ನಂತಾನೆ ಶಿಲುಬೆಯಲ್ಲಿ ನಿಮಗಾಗಿ ಒಪ್ಪಿಸಿಕೊಟ್ಟನು. Galatians 2 and verse 20. ಗಲಾತ್ಯ 2:20 ಪ್ರಕಾರ He loved you and gave Himself for you. ಮತ್ತು ನಿಮಗಾಗಿ ಆತನು ಪ್ರೀತಿಸಿ ನಿಮಗಾಗಿ ಆತನು ಒಪ್ಪಿಸಿಕೊಟ್ಟನು. To carry your sins. ನಿಮ್ಮ ಪಾಪ ಹೊತ್ತುಕೊಂಡನು. To carry your curses because of sin. ಪಾಪದ ಕಾರಣದಿಂದ ನಿಮ್ಮ ಶಾಪ ಇವೆಲ್ಲ ಹೊತ್ತುಕೊಳ್ಳಲು. To carry your sickness. ನಿಮ್ಮ ರೋಗ ಹೊತ್ತುಕೊಳ್ಳಲು. To carry the afflictions caused by the demonic spirits. ಮತ್ತು ದುರಾತ್ಮನ ಬಾಧೆಗಳನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿಯೇ. And He destroyed all of them through His sacrifice on the cross. ಆತನ ಯಜ್ಞದ ಮೂಲಕ ಶಿಲುಬೆ ಮೇಲೆ ಎಲ್ಲವನ್ನು ನಾಶ ಮಾಡಿದನು. And has made a way for us to live. ಮತ್ತು ಜೀವಿಸುವುದಕ್ಕಾಗಿ ನಮಗಾಗಿ ಮಾರ್ಗ ಮಾಡಿದನು. To be free. ಸ್ವತಂತ್ರರಾಗುವುದಕ್ಕಾಗಿ. To be forgiven. ಕ್ಷಮಿಸಲ್ಪಡುವುದಕ್ಕಾಗಿ. To be healed. ಸ್ವಸ್ಥರಾಗುವುದಕ್ಕಾಗಿ. And to have great prosperity. ಮತ್ತು ದೊಡ್ಡ ಅಭಿವೃದ್ಧಿ ಹೊಂದುವುದಕ್ಕಾಗಿ. Finally enter into heaven. ಮತ್ತು ಪರಲೋಕದಲ್ಲಿ ಪ್ರವೇಶಿಸಲು. God has loved us through His crucifixion on the cross. ಶಿಲುಬೆ ಮೇಲೆ ಮರಣ ಹೊಂದುವುದರ ಮೂಲಕ ನಮ್ಮನ್ನು ಆತನು ಪ್ರೀತಿಸಿದನು. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. Believe in His sacrifice for you. ಆತನ ಯಜ್ಞದಲ್ಲಿ ನೀವು ನಂಬಿಕೆ ಇಡಿರಿ. And sacrifice your life to Jesus. ಮತ್ತು ನಿಮ್ಮ ಜೀವಿತ ಯಜ್ಞವಾಗಿ ಆತನಿಗೆ ಅರ್ಪಿಸಿರಿ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. Romans 5:8 says, ರೋಮ 5:8 ಹೇಳಲ್ಪಟ್ಟಿದೆ. Even though you're a sinner, He has given His life for you on the cross. ನೀವು ಪಾಪಿಯಾಗಿದ್ದರೂ ಕೂಡ ನಿಮಗಾಗಿ ಶಿಲುಬೆಯ ಮೇಲೆ ತನ್ನ ಜೀವಿತವನ್ನೇ ನಿಮಗಾಗಿ ಕೊಟ್ಟನು. This shows His love. ಇದು ಆತನ ಪ್ರೀತಿ ತೋರಿಸುತ್ತದೆ. Today turn from your sins to Jesus. ಮತ್ತು ನಿಮ್ಮ ಪಾಪದಿಂದ ಯೇಸುವಿನ ಕಡೆಗೆ ತಿರುಗಿಕೊಳ್ಳಿರಿ. Leave everything and follow Jesus. ಎಲ್ಲವನ್ನು ಬಿಟ್ಟು ಯೇಸುವನ್ನೇ ಹಿಂಬಾಲಿಸಿರಿ. Let Him forgive you. ಆತ ನಿಮ್ಮನ್ನು ಕ್ಷಮಿಸುತ್ತಾನೆ. Transform you. ನಿಮ್ಮನ್ನು ಪರಿವರ್ತಿಸುತ್ತಾನೆ. And make you His child. ಆತನ ಮಗುವಾಗಿ ಮಾಡುತ್ತಾನೆ. He was crucified. ಆತನು ಶಿಲುಬೆಗೆ ಹಾಕಲ್ಪಟ್ಟನು. For your iniquities to be removed. ನಿಮ್ಮ ಅಪರಾಧ ತೆಗೆಯಲ್ಪಡುವುದಕ್ಕಾಗಿ. For your transgressions to be forgiven. ನಿಮ್ಮ ಅಪರಾಧಗಳು ಪರಿಹಾರವಾಗುವುದಕ್ಕಾಗಿ. For you to have peace with God and man. ದೇವರೊಂದಿಗೆ ಮನುಷ್ಯರೊಂದಿಗೆ ನೀವು ಸಮಾಧಾನ ಹೊಂದುವುದಕ್ಕಾಗಿ. For you to be healed. ಮತ್ತು ಸ್ವಸ್ಥರಾಗುವುದಕ್ಕಾಗಿ. Isaiah 53 and verse 5. ಯೆಶಾಯ 53:5 ವಾಕ್ಯದಲ್ಲಿ. So you can have all these blessings because of the love Jesus has for you. ನಮಗಾಗಿ ಯೇಸು ಇಟ್ಟಿರುವ ಪ್ರೀತಿಯ ಮೂಲಕ ಈ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಲು ಸಾಧ್ಯ. Secondly, ಎರಡನೇದಾಗಿ Jesus showed His love by washing the feet of His disciples. ತನ್ನ ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮೂಲಕ ಯೇಸು ತನ್ನ ಪ್ರೀತಿಯನ್ನು ತೋರಿಸಿದನು. In John chapter 13 and verse 1, the Bible says,
ಸತ್ಯವೇದವು ಹೇಳುತ್ತದೆ ಯೋಹಾನ 13:1 Jesus loved his disciples to the end. ಕೊನೆಯವರೆಗೂ ಯೇಸು ತನ್ನ ಶಿಷ್ಯರನ್ನು ಪ್ರೀತಿಸಿದನು. He got up ಆತನು ಎದ್ದನು, from the dining table ಆ ಊಟದ ಮೇಜಿನಿಂದ and washed the feet of all his disciples. ತನ್ನ ಎಲ್ಲ ಶಿಷ್ಯರ ಪಾದಗಳನ್ನು ತೊಳೆದನು. Jesus loves you ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ, and he washes your feet. ನಿಮ್ಮ ಪಾದವನ್ನು ತೊಳೆಯುತ್ತಾರೆ. The feet that followed Jesus. ಯೇಸುವನ್ನು ಹಿಂಬಾಲಿಸುವಂತಹ ಪಾದ. The feet that went through so many thorns and nail and stone piercings as it followed ಬಹಳ Jesus. ಕಲ್ಲು ಮುಳ್ಳುಗಳಲ್ಲಿ ನಡೆದಂತಹ ಆ ಬಹಳ ವೇದನೆಗೆ ಒಳಗಾದಂಥ ಆ ಯೇಸುವಿನ ಪಾದಗಳು. He understands the afflictions, the shame, the pain that you went through for following Jesus. ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ನೀವು ಹೋದಂಥ ಎಲ್ಲ ವೇದನೆ, ನಿಂದೆ, ಅವಮಾನಗಳು ಆತನು ಅರ್ಥ ಮಾಡಿಕೊಳ್ಳುತ್ತಾನೆ. He will wash it all away by his love for you. ನಿಮಗಾಗಿ ಆತನ ಪ್ರೀತಿಯಿಂದ ಎಲ್ಲವನ್ನು ತೊಳೆದು ಹಾಕುತ್ತಾನೆ And he will give you honor. ಮತ್ತು ನಿಮ್ಮನ್ನು ಸನ್ಮಾನಿಸುತ್ತಾನೆ. The place where you went through shame for his name, he will give you double portion of honor. ಆತನಿಗೋಸ್ಕರ ನೀವು ಹೋದ ಅವಮಾನಕ್ಕಾಗಿ ಆತನು 2ರಷ್ಟು ಮಾನವನ್ನು ನಿಮಗೆ ಅನುಗ್ರಹ ಮಾಡುವನು. And thirdly, his love brings resurrection. ಮತ್ತು ಮೂರನೇದಾಗಿ ಆತನ ಪ್ರೀತಿ ಪುನರುತ್ಥಾನ ತರುತ್ತದೆ. John 11:5 says, ಯೋಹಾನ 11:5 ಹೇಳಲ್ಪಟ್ಟಿದೆ, Jesus loved Martha, Mary and Lazarus. ಯೇಸು ಮಾರ್ತಾ, ಮರಿಯಳು, ಲಾಜರ್ನನ್ನು ಪ್ರೀತಿ ಮಾಡಿದರು. He loved to live in that family. ಆ ಕುಟುಂಬದಲ್ಲಿ ಜೀವಿಸಲು ಪ್ರೀತಿಸಿದನು. And when the brother Lazarus died, ಸಹೋದರ ಲಾಜರನು ಸತ್ತು ಹೋದಾಗ the love of Jesus made him cry for him. ಆತನಿಗೋಸ್ಕರ ಯೇಸುವಿನ ಪ್ರೀತಿ ಯೇಸು ಅಳುವಂತೆ ಮಾಡಿತು. Jesus wept ಯೇಸು ಕಣ್ಣೀರು ಬಿಟ್ಟನು when he saw Lazarus had died. ಲಾಜರನು ಸತ್ತು ಹೋದನು ಎಂದು ಆತನಿಗೆ ತಿಳಿದಾಗ And he went and called his name and raised Lazarus from the dead. ಆತನು ಹೋಗಿ ಸಮಾಧಿಯಲ್ಲಿಟ್ಟಿದ್ದ ಲಾಜರನ್ನು ಸತ್ತವರಿಂದ ಎಬ್ಬಿಸಿದನು. Love resurrects. ಪ್ರೀತಿ ಪುನರುತ್ಥಾನಗೊಳಿಸುತ್ತದೆ. He will resurrect you also because of his love. ಆತನ ಪ್ರೀತಿಯ ಮೂಲಕ ಆತನು ನಿಮ್ಮನ್ನು ಪುನರುತ್ಥಾನಗೊಳಿಸುತ್ತಾನೆ. He will wash your feet also because of his love. ಆತನ ಪ್ರೀತಿಯ ಕಾರಣದಿಂದ ನಿಮ್ಮ ಪಾದಗಳನ್ನು ತೊಳೆಯುತ್ತಾನೆ. He will wash your sins away because of his love. ಆತನ ಪ್ರೀತಿಯ ಕಾರಣದಿಂದ ನಿಮ್ಮ ಪಾಪಗಳನ್ನು ತೊಳೆಯುತ್ತಾನೆ. And fourthly, 4ನೇದಾಗಿ Jesus loved a young man who asked him, please show me the way to get eternal life. ನಿತ್ಯ ಜೀವಕ್ಕೆ ನನಗೆ ಮಾರ್ಗ ತೋರಿಸು ಎಂದು ಕೇಳಿದ ಆ ಯವನಸ್ಥನನ್ನು ಯೇಸು ಪ್ರೀತಿಸಿದರು. I want to go to heaven. ನಾನು ಪರಲೋಕಕ್ಕೆ ಹೋಗಬೇಕು. Every time people long to go to heaven, God loves them. ಪ್ರತಿ ಸಾರಿ ಜನರು ಪರಲೋಕಕ್ಕೆ ಹೋಗಬೇಕೆಂದು ಯೋಚಿಸಿದಾಗ ಅವರನ್ನು ದೇವರು ಪ್ರೀತಿಸುತ್ತಾನೆ. Mark 10:21. ಮಾರ್ಕ 10:21 Jesus looked at this young man who wanted the way to go to heaven and loved him. ಪರಲೋಕಕ್ಕೆ ಹೋಗಬೇಕೆಂದು ಅಂದುಕೊಂಡಂತ ಯವನಸ್ಥನನ್ನು ಯೇಸು ನೋಡಿ ಅವನನ್ನು ಪ್ರೀತಿಸಿದರು. He said, go sell everything and give your possessions to the poor and then follow me, Jesus. ನಿನ್ನ ಆಸ್ತಿಯನ್ನೆಲ್ಲ ಮಾರಿಬಿಟ್ಟು ಬಡವರಿಗೆ ಹಂಚಿಕೊಡು, ಆಗ ಬಂದು ನನ್ನನ್ನು ಹಿಂಬಾಲಿಸು ಎಂದು ಯೇಸು ಹೇಳುತ್ತಾರೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. He will love you and take you and put you in the path to heaven. ಆತ ನಿಮ್ಮನ್ನು ಪ್ರೀತಿಸಿ ಪರಲೋಕದ ಮಾರ್ಗದಲ್ಲಿ ನಿಮ್ಮನ್ನು ಇಡುತ್ತಾನೆ. When you desire to follow the Lord and to receive heaven. ನೀವು ಆತನನ್ನು ಹಿಂಬಾಲಿಸುವುದಕ್ಕಾಗಿ ಯೋಚಿಸುವಾಗ ನೀವು ಪರಲೋಕ ಹೊಂದಿಕೊಳ್ಳುವಿರಿ. In Matthew 19:29 and 30, ಮತ್ತಾಯ 19:29-30 Jesus said, ಯೇಸು ಹೇಳುತ್ತಾರೆ, everyone who has left houses or brothers or sisters or father or mother or wife in this world for the sake of Jesus will receive 100 times in this world and also eternal life, heaven. ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟು ಬಿಟ್ಟಿರುವವರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು 100ರಷ್ಟು. Yes, he will give you everything 100 times. ಹೌದು, ಆತನು ನಿಮಗೆ 100ರಷ್ಟು ಕೊಡುವನು and also heaven. ಮತ್ತು ಪರಲೋಕ ಕೂಡ ಕೊಡುವನು.
That's the love He has for you. ನಿಮಗಾಗಿ ಆತನ ಪ್ರೀತಿ ಇದಾಗಿದೆ. Love to take you to heaven. ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ಪ್ರೀತಿ. And the love that brings healing to the people. ಮತ್ತು ಆ ಪ್ರೀತಿ ಜನರಿಗೆ ಸ್ವಸ್ಥತೆ ತರುವುದು. Matthew 9:35-36. ಮತ್ತಾಯ 9:35-36. When He saw the multitudes of people as a sheep without a shepherd, He was moved with love. ಆತನು ಜನ ಸಮೂಹವನ್ನು ನೋಡಿದಾಗ ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಹೋಗಿದ್ದಾರಲ್ಲ ಎಂದು ಕನಿಕರ ಪಟ್ಟನು. Verse 37, Jesus healed all of them. 37ನೇ ವಾಕ್ಯದಲ್ಲಿ ಅವರೆಲ್ಲರನ್ನು ಯೇಸು ಸ್ವಸ್ಥ ಮಾಡಿದನು. The love of Jesus comes to heal the people. ಯೇಸುವಿನ ಪ್ರೀತಿ ಜನರಿಗೆ ಸ್ವಸ್ಥತೆ ಕೊಡಲು ಬರುತ್ತದೆ. Deliver them from their bondages. ಅವರ ಬಂಧನಗಳಿಂದ ಬಿಡುಗಡೆ ಮಾಡಲು. Finally He says, ಕೊನೆಯದಾಗಿ ಆತನು ಹೇಳುತ್ತಾನೆ, love your enemies. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ. This world, how to be more than a conqueror. ಈ ಲೋಕ ಜಯಶಾಲಿಗಿಂತ ಹೆಚ್ಚಿನದಾಗಬೇಕು. How do we rise up in the world above every human being? ಪ್ರತಿ ಒಬ್ಬರ ಮೇಲೆ ಈ ಲೋಕದಲ್ಲಿ ಹೇಗೆ ನಾವು ಎದ್ದೇಳಬಹುದು? There will be jealousy in the world. ಈ ಲೋಕದಲ್ಲಿ ಹೊಟ್ಟೆ ಕಿಚ್ಚು ಇರುವುದು. Wickedness to destroy the lives of others in this world. ಈ ಲೋಕದಲ್ಲಿ ಬೇರೆಯವರ ಜೀವಿತ ನಾಶ ಮಾಡಲು ಆ ದುಷ್ಟತನ. But in the midst of all that, ಅದರ ಎಲ್ಲ ಮಧ್ಯದಲ್ಲಿ the Lord will make you love your enemies, love your enemies, love your enemies. ಕರ್ತನು ನಿಮ್ಮನ್ನು ನಿಮ್ಮ ವೈರಿಗಳನ್ನು ಪ್ರೀತಿಸುವಂತೆ ಆತನು ಮಾಡುತ್ತಾನೆ. Do good to the enemy. ಮತ್ತು ವೈರಿಗಳಿಗೆ ಒಳ್ಳೆಯದನ್ನು ಮಾಡಿರಿ. As Jesus did when He prayed, Father, forgive the people who have crucified me, for they know not what they do. ನನಗೆ ಶಿಲುಬೆಗೆ ಹಾಕಿದಂತಹ ಜನರು ಅವರು ಏನು ಮಾಡುತ್ತಾರೆಂದು ಅರಿಯರು, ಅವರನ್ನು ಕ್ಷಮಿಸು ತಂದೆಯೇ ಎಂದು ಯೇಸು ಮಾಡಿದ ಹಾಗೆಯೇ Today that grace is coming. ಇಂದು ಆ ಕೃಪೆ ಬರುತ್ತಿದೆ. To love, ಪ್ರೀತಿಸಲು, to be loved. ಪ್ರೀತಿಸಲ್ಪಡಲು. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. He will make you a person to love others too. ಮತ್ತು ನಾವು ಕೂಡ ಬೇರೆಯವರನ್ನು ಪ್ರೀತಿಸಬೇಕು. First, stay in this love of Jesus. ಈ ಯೇಸುವಿನ ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ. Enjoy His love. ಆತನ ಪ್ರೀತಿ ಆನಂದಿಸಿರಿ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. Father, ತಂದೆಯೇ, let your love fill the heart of your Son. ನಿನ್ನ ಮಗನ ಹೃದಯ ನಿನ್ನ ಪ್ರೀತಿಯಿಂದ ತುಂಬಲ್ಪಡಲಿ. The love, the crucified love, ಆ ಶಿಲುಬೆಯ ಮೇಲೆ ಸುರಿಸಲ್ಪಟ್ಟಂತಹ ಪ್ರೀತಿ, the healing love, ಆ ಸ್ವಸ್ಥತೆಯ ಪ್ರೀತಿ, the love that takes us to heaven, ಪರಲೋಕಕ್ಕೆ ತೆಗೆದುಕೊಂಡು ಹೋಗುವ ಪ್ರೀತಿ, the love that provides every blessing 100 times in the world, ಎಲ್ಲ ಆಶೀರ್ವಾದಗಳು ಈ ಲೋಕದಲ್ಲಿ 100ರಷ್ಟು ಆಶೀರ್ವಾದ ಕೊಡುವಂತಹ ಪ್ರೀತಿ, the love that makes us build God's kingdom through our lives. ಮತ್ತು ನಮ್ಮ ಮೂಲಕ ದೇವರ ರಾಜ್ಯ ಕಟ್ಟುವಂತಹ ಆ ದೇವ ಪ್ರೀತಿ. Give us grace ನಮಗೆ ಕೃಪೆ ಕೊಡು to live on with that love. ಆ ಪ್ರೀತಿಯಿಂದ ಜೀವಿಸಲು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.